ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಡಿಕ್ಲರೇಷನ್ಗೆ ಈಗ ಒಂದು ಸ್ವಲ್ಪ ಟೋನ್ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಅದು ನನ್ನ ವೈಯಕ್ತಿಕ ಅಂತ ಹೇಳ್ತಾ ಇದ್ದು, ಯಾವ ಕಾರಣಕ್ಕೂ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ, ಬಟ್ ಮಂಡೇ ಹೇಳ್ತಾರೆ ಗೃಹ ಸಚಿವರು ಇದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ವರದಿ ಎಲ್ಲ ಒಂದು ಹಂತಕ್ಕೆ ರೆಡಿ ಆಗಿದ್ದು, ಮಧ್ಯಂತರ ವರದಿ ಮಂಡಿಸ್ತಾರೋ ಅಥವಾ ಅಂತಿಮ ವರದಿ ಮಂಡಿಸ್ತಾರೋ ಗೃಹ ಸಚಿವರು ನೋಡಬೇಕಲ್ವ. ಅದು ಒಂದು ಕಡೆ ಡೆವಲಪ್ಮೆಂಟು, ರಾಜಕೀಯ ಜಟಾಪಟಿ ಜೋರಾಗಿರೋದು. ಈ ಹೊತ್ತಲ್ಲಿ ಕಲ್ಲೇರಿ 10 ಅಥವಾ 15 ವರ್ಷದ ಬಾಲಕಿ 10-15 ವರ್ಷದ ಬಾಲಕಿ 2010ರ ಘಟನೆ ಇದೆಯಲ್ಲ, ಈ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಕೊಡಬಲ್ಲ ಒಂದು ಕೇಸ್ ಆಗಬಹುದು ಇದು ಅಂತಲೇ ಭಾವಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಳವಣಿಗೆ ಆಗಿದೆ. ಈಗ ಕಲ್ಲೇರಿ ಅಪ್ರಾಪ್ತ ಬಾಲಕಿ ದೇಹವನ್ನು ಹೂಳಿದ್ದೀನಿ, ಶಾಲಾ ಬ್ಯಾಗ್ ಯೂನಿಫಾರ್ಮ್ ಸಮೇತ ಅಂತ ಹೇಳಿದ್ದಂಥ ವಿಚಾರ ಇತ್ತಲ್ಲ, ಕಂಪ್ಲೇಂಟಲ್ಲಿ ಬರೆದು ಕೊಟ್ಟಿದ್ದ ಅಂಶ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಮತ್ತೊಂದು ಕಡೆ ಅನಾಮಿಕನ ಬಗ್ಗೆನೇ ಸ್ಫೋಟಕ ವಿಚಾರವನ್ನು BJP ಸಿಡಿಸಿದೆ. SIT ಅನಾಮಿಕನ ವಿಚಾರಣೆಯನ್ನು ಶುರು ಮಾಡಿದೆ. ಎಲ್ಲ ಡೀಟೇಲ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಗೃಹ ಸಚಿವರು ಟೋನು ಸ್ವಲ್ಪ ಹಾಗೆ ಇತ್ತು, ಬಟ್ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಜಾಸ್ತಿನೇ ಹೇಳಿಬಿಟ್ರು, ಅದು ಖಾಲಿ ಡಬ್ಬ, ಅಲ್ಲಿ ಏನೂ ಇಲ್ಲ, ಎಲ್ಲ ಷಡ್ಯಂತ್ರ ಅಂತ. ಅದಾದಮೇಲೆ ಎಲ್ಲ ಮುಗ್ದೇ ಹೋಯ್ತು. ಇನ್ನೇನು ಗೃಹ ಸಚಿವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಹೇಳಿಬಿಟ್ರೆ ಇನ್ನೇನು ಉಳಿತು ಅನ್ನೋ ರೀತಿಯಲ್ಲಿ ಆಗೋಯ್ತು. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ವೈಯಕ್ತಿಕ ವಿಚಾರ, ನನ್ನ ಸ್ಟೇಟ್ಮೆಂಟ್ ಅದು, ಅಲ್ಲೇನು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಈಗ ಸದ್ಯ ನೋಡಿ, ಈ ಕಲ್ಲೇರಿ ಅಪ್ರಾಪ್ತ ಬಾಲಕಿ ಬಾಡಿ ನೋಡಿದ್ರೆ ಏನೋ ದೌರ್ಜನ್ಯ ಆದಂಗೆ ಕಂಡು ಬಂತು, ಅತ್ಯಾಚಾರ ಎಸಗದಂಗಿತ್ತು ಆಕೆ ಪರಿಸ್ಥಿತಿ. ಒಳ ಉಡುಪಿರಲಿಲ್ಲ, ಯೂನಿಫಾರ್ಮ್ ಮೇಲ್ಗಡೆ ಮಾತ್ರ ಶರ್ಟ್ ಇತ್ತು, ಬ್ಯಾಗ್ ಇತ್ತು ಅಂತೆಲ್ಲ ಹೇಳಿದ್ದಲ್ವ. ಅದು ಕೂಡ 2010 ಅಂದರೆ ಅಲ್ಲಿ ಸ್ಮಶಾನ ಬಂದ ಮೇಲಿನ ಘಟನೆ. ಸ್ಮಶಾನ ಬಂದ ಮೇಲೆ ಪ್ರತಿಯೊಂದು ಏನೇನು ಡೆತ್ ಆಗಿದೆಯೋ ಸುತ್ತಮುತ್ತ ಇಲ್ಲಿ ಎಲ್ಲ ಅಲ್ಲೇ ಹೂಳಲ್ಪಟ್ಟಿದ್ದಾರೆ. ಎಲ್ಲ ಕರೆಕ್ಟ್ ಐಡೆಂಟಿಫೈಡ್ ಮತ್ತು ಮಿಸ್ಸಿಂಗ್ ಅಲ್ಲದ ನಾರ್ಮಲ್ ಡೆತ್ ಇರುತ್ತಲ್ವ, ಅಂಥದ್ದೆಲ್ಲ ಸುಡಲ್ಪಟ್ಟಿದೆ ಅಂತ ಮಾಹಿತಿ ಕೊಡಲಾಗಿತ್ತಲ್ಲ. ಸೊ ಸ್ಮಶಾನದಿಂದ ಹೊರಗಡೆ ಇದೆ ಏನಾದರೂ ಬಾಡಿ ಸಿಕ್ಕಿಬಿಟ್ರೆ ಅದೇ ಒಂದು ಮೆಗಾ ಟ್ವಿಸ್ಟ್ ಅಂತ ಭಾವಿಸಲಾಗಿತ್ತು. ಯಾಕಂದರೆ ಸ್ಮಶಾನ ಇದ್ದು ಹೊರಗಡೆ ಯಾಕೆ ಹೋಳ್ತಾರೆ, ಅಲ್ಲಿ ತನಕ ಆದರೆ ಇರಲಿಲ್ಲ, ಬೇರೆ ಕಡೆ ಹೋಗ್ತಿದ್ರು ಅಂತ ಆಯಿತು ಅಂತ. ಈಗ ಆ ಪಾಯಿಂಟನ್ನು ಶೋಧನೆ ನಡೆಸಿದೆಯಂತೆ SIT. ಅಲ್ಲಿನೂ ಸಿಕ್ಕಿಲ್ಲ, ಅಲ್ಲಿ ಅಕ್ಕಪಕ್ಕ ಎಲ್ಲ ಹುಡುಕಿದ್ದಾರೆ, ಏನೂ ಸಿಕ್ಕಿಲ್ಲ. ಆಗ ಅನಾಮಿಕ ಇಲ್ಲಿ ಏನೋ ಸಾಧ್ಯವೇ ಇಲ್ಲ, ಇದು ಇಲ್ಲಿ ನಾನು ಹೂತಿದ್ದೀನಿ, ನನ್ನ ಮಾತನ್ನು ನಂಬಿ, ನನಗೆ ಇಷ್ಟು ದೊಡ್ಡ ರಿಸ್ಕ್ ಆಗುತ್ತೆ ಅಂತ ಗೊತ್ತಿದ್ದು ನಾನು ಯಾಕೆ ಇಂಥ ಸುಳ್ಳು ಹೇಳಿ, ನಂಬಲೇಬೇಕು ನೀವು, ನಾನು ಹೂತಿದ್ದೀನಿ ಮತ್ತು ನಾನು ಹೂತಿರೋದಕ್ಕೆ ಇಂಥವರು ಸಾಕ್ಷಿ ಅಂತ ಹೇಳಿದ್ದಾನಂತೆ. ಸ್ಥಳೀಯರನ್ನು ವಿಚಾರಿಸಿ, ನಾನು ಇಲ್ಲಿ ಅಂದಾಜು ಇಷ್ಟು ವಯಸ್ಸಿನ ಹುಡುಗಿಯನ್ನು ಎತ್ಕೊಂಡು ಬಂದು ಶಾಲಾ ಬಾಲಕಿಯನ್ನು ಹೂತಿದ್ದಕ್ಕೆ ಇಂಥವರು ಸಾಕ್ಷಿ ಇದ್ದಾರೆ, ನೋಡಿದ್ದಾರೆ, ಕರೀರಿ ಅವರನ್ನು ಅಂತ ಹೇಳಿದಾನಂತೆ. ಅದಕ್ಕೆ ತಕ್ಕಂತೆ ಆ ಮಹಿಳೆಯನ್ನು ಕರೆಸಿ ವಿಚಾರಣೆ ಮಾಡಿದ್ದಾರಂತೆ ಇವತ್ತು. ಬಹುಶಃ ಅದು ಪಾಯಿಂಟ್ ನಂಬರ್ 15 ಅನಿಸುತ್ತೆ ಅದು ಮಾರ್ಕ್ ಆಗಿರೋದು. ಇನ್ನಷ್ಟೇ ಖಚಿತ ಆಗಬೇಕು ಆ ಕಲ್ಲೇರಿ ಪಾಯಿಂಟ್ ಎಕ್ಸಾಕ್ಟ್ಲಿ ಏನಂತ ಮಾರ್ಕ್ ಆಗಿದೆ ಅಂತ. ಮಹಿಳೆಯೊಬ್ಬರನ್ನು ಕರೆಸಿದಾರಂತೆ. ಮಹಿಳೆ ಕರೆಸಿ ಸುದೀರ್ಘ ವಿಚಾರಣೆ ಮಾಡಿದಾಗ ಒಂದಿಷ್ಟು ಸ್ಫೋಟಕ ವಿಚಾರಗಳು ಸಿಕ್ಕಿವಿ ಅಂತೆ SITಗೆ. ಅದೇನು ಅನ್ನೋದು ಗೊತ್ತಾಗಬೇಕಿನ್ನು. ಗೃಹ ಸಚಿವರು ಮಂಡೆ ಆ ಇನ್ಫಾರ್ಮೇಷನ್ನು ಕೊಡ್ತಾರಾ ಅಥವಾ ಅಷ್ಟು ಡೀಟೇಲಾಗಿ ಇನ್ನೂ ಕೊಡಲ್ವಾ? SIT ಮುಗದೆ ಹೋಗುತ್ತೆ ಅನ್ನೋ ಟೋನಲ್ಲೇ ಇತ್ತು, ಅದೇ ಟೋನಲ್ಲಿ ಬಂತು ಎಲ್ಲರ ಸ್ಟೇಟ್ಮೆಂಟ್ಗಳು. ಆದರೆ ಸಿದ್ದರಾಮಯ್ಯನವ್ರು ಏನಾದರೂ ಬೇರೆ ರೀತಿಯಲ್ಲಿ ಮನಸ್ಸು ಮಾಡಿದಾರಾ? ಸಿದ್ದರಾಮಯ್ಯನವರು ಖಡಕ್ಕಾಗಿ ಇದು ತನಿಖೆ ಆಗಲಿ, ಆತನ ಬಗ್ಗೆನೂ ಆಗಲಿ, ಅನಾಮಿಕನ ಬಗ್ಗೆನೂ ಆಗಲಿ, ಆತ ಹೇಳುವಂಥ ಎಲ್ಲ ಅಂಶಗಳನ್ನು ಪರಿಶೀಲಿಸೋದಕ್ಕೆ ಇನ್ನೂ ಸಮಯ ಕೊಡ್ತೀನಿ ಅಂತ ತಮ್ಮದೇ ಸಂಪುಟದ ಸದಸ್ಯರ ಅಭಿಪ್ರಾಯವನ್ನು ಮೀರಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದಾರ ಗೊತ್ತಾಗಬೇಕು ಇನ್ನಷ್ಟೇ. ಒಟ್ಟಿನಲ್ಲಿ ಈಗ ನಿನ್ನೆ ಹಂಗೆ ಹೇಳಿದವರು ಡಿ ಕೆ ಶಿವಕುಮಾರ್ ಇವತ್ತು ಸ್ವಲ್ಪ ಟೋನ್ ಚೇಂಜ್ ಮಾಡಿದ್ದಾರೆ ಅನ್ನೋದು ಗಮನ ಸೆಳೀತಾ ಇದೆ. ಬಹುಶಃ ಅವ್ರಿಗೂ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಬಂದಿರಬಹುದು. ಇನ್ವೆಸ್ಟಿಗೇಷನ್ ಆಗ್ತಿರುವಾಗ ನೀವು ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹಿಂಗೆ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ ಅಂತ ಯಾರಾದರೂ ಹೇಳಿರಬಹುದೇನೋ. ಸೊ ಆ ಪಾಯಿಂಟ್ ಬಗ್ಗೆ ಏನೋ ಒಂದು ಡೆವಲಪ್ಮೆಂಟ್ ಆಗಿದೆ. ಬಟ್ ಅಲ್ಲಿ ಏನು ಸಿಕ್ಕಿದೆ ಅಂತಲ್ಲ, ಸಿಕ್ಕಿಲ್ಲ, ಬಟ್ ಏನೋ ಒಂದು ಮಾಹಿತಿ ಸಿಕ್ಕಿದೆ ಅಂತೆ SITಗೆ. ಅದರ ಬಗ್ಗೆ ಈಗ ಡೀಪಾಗಿ ಇನ್ವೆಸ್ಟಿಗೇಷನ್ SIT ಶುರು ಮಾಡಿದೆ ಅಂತಾಯಿತು. ಹಾಗೆ 1.5 ಗಂಟೆ, ಸುಮಾರು 2 ಗಂಟೆ SIT ಅನಾಮಿಕನ ಸುತ್ತಾನೇ ಪ್ರಶ್ನೆ ಮಾಡಿದೆ. ಎಲ್ಲ ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ವಲ್ಲ, ಅಂದರೆ 6ರಲ್ಲಿ ಸಿಕ್ಕಿದೆ ಮತ್ತು 11 ಏನೋ ಅದು ಮೇಲ್ಭಾಗದಲ್ಲಿದ್ದಿದ್ದು.
ಆದರೂ ಈತ ಹೇಳ್ದಂಗೆ ಸಿಕ್ಕಿಲ್ವಲ್ಲ. ಸೊ ಆತನ ಹಿನ್ನೆಲೆಯನ್ನೆಲ್ಲ ಮತ್ತೆ ಕೆದಕ್ತಾ ಇದ್ದಾರೆ ಜಿತೇಂದ್ರ ಕುಮಾರ್ ಅವರು. ಅಂದರೆ ಆತ ಹೂತಿದ್ರ ಬಗ್ಗೆ ಏನಾಗಿರಬಹುದು ಆ ಸ್ಪಾಟಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ತನಕ ಯಾರ್ಯಾರು ಕೆಲಸ ಮಾಡ್ತಿದ್ರು ಆತನ ಜೊತೆ. ಯಾಕಂದರೆ ಈಗ ಇಂಡಿಯಾ ಟುಡೇ ಇಂಟರ್ವ್ಯೂದಲ್ಲಿ 3 ಜನ ಸೇರ್ಕೊಂಡು ಹೂಳ್ತಿದ್ವಿ ಅಂತ ಹೇಳಿದಾನೆ ಆತ. ಬೇರೆ ಕಡೆಯಲ್ಲೂ ನಾವು ಹೊರಗಡೆ ಸುದ್ದಿ ಅಂತೂ 3 ಜನರ ಬಗ್ಗೆ ಬಂದಿರಲಿಲ್ಲ. ಆತನ ಭಾವ ಇನ್ಯಾರೋ ಅಂದ್ಕೊಂಡು 3 ಜನ ಸೇರ್ಕೊಂಡು ಹೂಳ್ತಿದ್ವಿ, ಇಂತಹ ಕಡೆಯಿಂದ ನಮ್ಗೆ ಇನ್ಸ್ಟ್ರಕ್ಷನ್ ಬರ್ತಿತ್ತು ಅಂತ ಎಲ್ಲರ ಬಗ್ಗೆನೂ ಆತ ಸ್ಫೋಟಕ ವಿಚಾರವನ್ನು ತೆಗೆದೇ ಬಿಟ್ಟ. ಸೊ ಆತನ ಜೊತೆಲಿ ಕೆಲಸ ಮಾಡ್ತಾ ಇದ್ದವ್ರ ಬಗ್ಗೆ ಈಗ ಡೀಪ್ ಇನ್ವೆಸ್ಟಿಗೇಷನ್ SIT ನಡೆಸಿದೆ. ಅಂದರೆ ಯಾರ್ಯಾರು ನೀವು ಸೇರ್ಕೊಂಡು ಹೂಳ್ತಿದ್ರಿ ಅಂತ ಇರಬಹುದು, ಯಾರ್ಯಾರ ಸಂಪರ್ಕ ಇದೆ, ಈಗ ಜೊತೆಯಲ್ಲಿ ಕೆಲಸ ಮಾಡೋರನ್ನು ತನಿಖೆ ಮಾಡೋದಕ್ಕೆ ಈಗ ನಿರ್ಧಾರ ಆಗಿದೆ ಅಂತೆ. ಸೊ ಮೇಜರ್ ಇದು. ಈ ಬಗ್ಗೆ ಪ್ರಶ್ನೆ ಎತ್ತಲಾಗಿತ್ತು. ಸರಿ 3 ಜನ ಸೇರ್ಕೊಂಡು ಹೂಳ್ತಿದ್ರು ಅಂದರೆ ಈತ ಒಬ್ಬನೇ ಯಾಕೆ ಬಂದ? ಈತನಿಗೆ ಹೇಳಬೇಕು ಅನಿಸ್ತು ಬಂದ. ಬಟ್ ಅವ್ರಿಗೆ ಅನಿಸಿಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಬಿಡೋಕ್ಕಾಗಲ್ವಲ್ಲ. ಅವರಿಗೆ ಮನಸ್ಸಾಕ್ಷಿ ಕಾಡಿಲ್ಲ ಅಂತ ಅವ್ರನ್ನ ಬಿಡೋಕ್ಕಾಗಲ್ಲ. ಕೇಸ್ ಓಪನ್ ಆದಮೇಲೆ ಅವರು ಬರಲೇಬೇಕಾಗುತ್ತೆ. ಸೊ ಈಗ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ SIT ತೀರ್ಮಾನಿಸಿದೆ ಅಂತೆ. ಕೆಲವು ಹೆಸರುಗಳನ್ನು ಹೇಳಿದ್ದಾನೆ ಆತ. ಅವ್ರ ಸಂಪರ್ಕಕ್ಕೂ ಕೂಡ SIT ಮುಂದಾಗಿದೆ. ದೂರದಾರ ಹೇಳ್ತಾ ಇರೋದು ಸತ್ಯನಾ ಸುಳ್ಳು? ಆತ ಹೂತಿದ್ ನಿಜಾನ ಅಲ್ವಾ? ಹೂತಿದ್ ನಿಜ ಆದರೂ ಆ ದೇಹಗಳ ಬಗ್ಗೆ ಈ ರೀತಿಯದ್ದು ಅನುಮಾನಗಳಿತ್ತ? ಯಾರ್ಯಾರು ನಿಮಗೆ ಹೂಳೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು? ಇದೆಲ್ಲದರ ಬಗ್ಗೆ ಈಗ SIT ಜಾಲಾಡ್ತಿದೆ. ಈಗ ಅಗಿಯೋದನ್ನು ಸದ್ಯಕ್ಕೆ ನಿಲ್ಲಿಸೋ ಥರ ಕಾಣಿಸ್ತಿದೆ SIT. ಯಾಕಂದರೆ ತಕ್ಷಣಕ್ಕೆ ಒಂದಾದ್ಮೇಲೆ ಅಗಿತಾ ಹೋದರೆ ಆಕ್ರೋಶ ಅಲ್ಲಿ. ಈಗ ನೋಡಿ SR ವಿಶ್ವನಾಥ್ ಅವ್ರು ಹೋಗಿದ್ದಾರೆ, ಎಲ್ಲ BJP ಅವರೆಲ್ಲ ಮುಗಿಬಿದ್ದಿದ್ದಾರೆ. ಬೇರೆ ಆ್ಯಂಗಲಲ್ಲಿ ಹೋಗ್ಬಿಡ್ಬೋದು. ದೊಡ್ಡ ಗಲಾಟೆ ಆದರೆ ಕಂಟ್ರೋಲ್ ಮಾಡೋದು ಹೆಂಗೆ? ಅಟ್ಲೀಸ್ಟ್ ಈ ತನಿಖೆಯನ್ನು ಇನ್ನಷ್ಟು ಡೀಪಾಗಿ ತೊಗೊಂಡು ಹೋಗೋದು. ಆತ ಹೇಳಿದ್ದನ್ನು ಕೇಳ್ಕೊಂಡು ಆಗಿದ್ದಾಯಿತು. ಆತ ಹೇಳಿದ ಸತ್ಯನಾ ಸುಳ್ಳು ಅನ್ನೋದನ್ನು ಕನ್ಫರ್ಮ್ ಮಾಡೋ ನಿಟ್ಟಿನಲ್ಲಿ ಈಗ SIT ತನಿಖೆ ಶುರು ಮಾಡಿದೆ. ನಿಜಕ್ಕೂ ಆತ ಇಷ್ಟು ಶವಗಳನ್ನು 106 ಅಂತ ಹೇಳಿದ್ದಾನೆ. 106 ಶವಗಳನ್ನು ಹೂತಿದ್ದು ಹೌದಾ? 106 ಶವಗಳನ್ನು ಹೂಳುವಾಗ ಒಬ್ಬರೇ ಜೊತೆಗಿದ್ದಾರೆ ಅಂತಲ್ಲ, ಬೇರೆ ಬೇರೆಯವ್ರು ಇರ್ಬೋದು. ಆ ಬೇರೆ ಬೇರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಯಾರೋ ಒಬ್ಬ ಸತ್ತು ಹೋಗಿದ್ದಾನೆ ಅಂತ ಇನ್ಫಾರ್ಮೇಷನು, ಉಳಿದವರೆಲ್ಲ ಇರ್ತಾರಲ್ಲ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಈಗ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರ ಬಾಯಿ ಬಿಡಿಸಿ ಈತ ಹೇಳಿರೋದ್ರಲ್ಲಿ ಸತ್ಯ ಎಷ್ಟಿದೆ ಅಂತ ತೆಗೆದು ಮತ್ತು ನೋಡಿದವ್ರು ಇದ್ದಾರಲ್ಲ ಊರವರು. ಈಗ ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು. ಈಗ ಈ ಕಲ್ಲೇರಿದ ಕೇಸು ಯಾವುದೋ ಒಂದು 15ನೇ ಪಾಯಿಂಟ್ ಏನೋ ಮಹಿಳೆ ಸ್ಥಳೀಯರು ಯಾರೋ ಅಕಸ್ಮಾತಾಗಿ ನೋಡಿದ್ರು ಅಥವಾ ಅವ್ರ ಮನೆ ಪಕ್ಕ ಹತ್ತಿರದಲ್ಲಿ ಎಲ್ಲಾದರೂ ಇತ್ತೋ ಒಟ್ಟಿನಲ್ಲಿ ನೋಡಿದ್ದಾರೆ. ಈ ಥರ ಆತ ಮಾಡಿದ ಈ ಕೆಲಸವನ್ನು ನೋಡಿದವರು ಜೊತೆಗೆ ಮಾಡಿದವರು ಎಲ್ಲರನ್ನ ಇನ್ವೆಸ್ಟಿಗೇಟ್ ಮಾಡಿ ಸತ್ಯಾಸತ್ಯತೆ ಹೊರಗಡೆ ತೆಗೆಯೋದಕ್ಕೆ SIT ನಿರ್ಧಾರ ಮಾಡಿದೆ. ಸಿಕ್ಕಿರೋ ಮೂಳೆನೂ ಅಷ್ಟೇ ಸುಮ್ಮನೆ ಅದು ಕ್ವಾಲಿಟಿ ಸರಿ ಇಲ್ಲ ಅಂತ ಬಿಡೋದಕ್ಕೆ ರೆಡಿ ಇಲ್ಲ SIT. ದೇಶದಲ್ಲಿಯೇ ಮೊದಲ ಬಾರಿಗೆ 3 ಟೆಕ್ನಾಲಜಿಗಳು ವಿದೇಶಿ ತಂತ್ರಜ್ಞಾನ ಬಳಸ್ಕೊಂಡು ಆ ಮೂಳೆ ಹೂಳಲ್ಪಟ್ಟು ಎಷ್ಟು ವರ್ಷ ಆಯಿತು, ಆ ಕ್ಯಾಲ್ಶಿಯಂ ಪ್ರಮಾಣದ ಆಧಾರದ ಮೇಲೆ ಎಷ್ಟು ವರ್ಷದ ಅವಧಿಯಲ್ಲಿ ಹೂಳಲ್ಪಟ್ಟಿರೋದು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದೆ FSL ಎಕ್ಸ್ಪರ್ಟ್ ಸಲಹೆ ಮೇರೆಗೆ. ಸೊ ಇದನ್ನು ಇಲ್ಲಿಗೆ ಕೈ ಬಿಟ್ಟರು, ಏನೋ ಒಂದು ಅಡ್ಡದಾರಿಲಿ ಬಿಟ್ಟರು, ಇನ್ವೆಸ್ಟಿಗೇಷನ್ ಒತ್ತಡಕ್ಕೆ ಒಳಗಾಗಿ BJP ಆಕ್ರೋಶದಿಂದಾಗಿ ಅರ್ಧಕ್ಕೆ ಕೈ ಬಿಟ್ಟರು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ನಿಲ್ಲಿಸೋಕ್ಕೆ ರೆಡಿ ಇಲ್ಲ ಅಂತ ಅನ್ನಿಸ್ತಿದೆ. ಈಗ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗಿ ಏನೋ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಬಂದಂಗೆ ಕಾಣಿಸ್ತಿದೆ. ಬಟ್ BJP ಮಾತ್ರ ದೊಡ್ಡ ಹೋರಾಟಕ್ಕೆ ರೆಡಿಯಾಗಿದ್ದು. ಈಗ ವಿಶ್ವನಾಥ್ ಅವರಲ್ಲಿ ಹೋಗಿದ್ದಾರೆ. ಆ ಅನಾಮಿಕನ ಹೆಸರನ್ನು ಮತ್ತೊಮ್ಮೆ ಹೇಳಿದ್ದಾರೆ. ಸೆಷನಲ್ಲೂ ಹೇಳಿದ್ವಿ, ಇಲ್ಲೂ ಹೇಳ್ತಿದ್ದೀವಿ. ಈತನ ಹೆಸರು ಸೋ ಆ್ಯಂಡ್ ಸೋ. ಈತನಿಗೆ 3 ಜನ ಹೆಂಡತಿರು, ಕೊಳ್ಳೇಗಾಲದ ಮೂಲದ ವ್ಯಕ್ತಿ ಅಂತ ಆರೋಪಿಸಿದ್ದಾರೆ. ಮತ್ತು ಈತ ಕನ್ವರ್ಟೆಡ್, ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರೋ ವ್ಯಕ್ತಿ. ಈತನ ಹಿನ್ನೆಲೆ ಎಲ್ಲ ನಮಗೆ ಗೊತ್ತಾಗಿದೆ. ಸೊ ಇದನ್ನು ತಕ್ಷಣ ನಿಲ್ಲಿಸಬೇಕು. ನಾವು ಈ ಪ್ರಾಸೆಸ್ ಎಷ್ಟು ದಿನ ಹೋಗುತ್ತೋ ಅಲ್ಲಿ ತನಕನೂ ನಮ್ಮವ್ರು ಇಲ್ಲೇ ಇದ್ದು ಸಪೋರ್ಟಿಗೆ ನಿಲ್ತಾರೆ. ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಮೊದಲೇ ಮಾಡಬೇಕಾಗಿತ್ತ ಕೆಲಸವನ್ನು. ಇವತ್ತು ಯಾರೋ ಒಬ್ಬ ಅನಾಮಿಕ ತೋರಿಸಿದ ಕೊಳೆ ಎಲ್ಲ ಗುಂಡಿ ಆಗಿದ್ರು. ನಾವು ಸುಮ್ಮನೆ ಇದ್ವಿ, ಇರ್ಬೋದೇನೋ ಅದರಲ್ಲಿ, ಯಾಕಂದ್ರೆ ಸತ್ಯಗಳು ಗೊತ್ತಿದ್ದು ನಾವ್ಯಾಕೆ ಮಾತಾಡಬೇಕು ಅಂತೀವಿ. ಆದರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಾನೆ, ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸಿಕೊಂಡು ಸುಮ್ಮನೆ ಇರಬೇಕು. ಇದಕ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ, ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ. ಮತ್ತು ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿವರೆಗೂ ನಮ್ಮ ಕ್ಷೇತ್ರದ ಜನ ನಾವು ಧರ್ಮಸ್ಥಳ ಜೊತೆಯಲ್ಲಿ ಶ್ರೀಗಳ ಜೊತೆ ಇರ್ತೀವಿ. DK ಅವರು ಇವತ್ತು ಇನ್ನೊಂದು ಮಾತಾಡಿದ್ದಾರೆ ಸರ್. DK ಅವರು ಇನ್ನೊಂದು ಮಾಡಿದ್ದಾರೆ ಸರ್. ನೋಡ್ರಿ, ನಾವು ರಾಜಕೀಯ ನಾನು ಹೇಳಲೇ ಇಲ್ವಲ್ಲ, DK ಶಿವಕುಮಾರ್ ಅನ್ನು ಹೊಗಳಿದ್ದೀನಿ ನಾನು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಕೊನೆಗಾದ್ರೂ ಕೂಡ ನಾವು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ. ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು.
ಈ ತನಿಖೆ ಮುಗಿದು SIT ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದ್ಮೇಲೆ ಅವ್ರು ಹೇಳಕ್ ಶುರು ಮಾಡಿದ್ರು. ಅಲ್ಲಿ ಮೊದಲು ಯಾಕೆ ಹೇಳಕ್ ಹೋಗಿಲ್ಲ ಅವರು? ತನಿಖೆ ಮಾಡುವಂತ ಅವ್ನು ಮುಖ ಮುಚ್ಕೊಂಡಂತದ್ದು ಏನಿದೆ ಅವನು? ಭೀಮಾ ಅಂತ ಹೆಸರು ಕಳ್ಳ ಹೆಸರು ಕೊಡ್ತಾರೆ. ಅವನು ಭೀಮಾ ಅಲ್ಲ, ಅವನ ಹೆಸರು ನನ್ನ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ. ಕೊಳ್ಳೇಗಾಲದವನು ಅವನು, ಕನ್ವರ್ಟೆಡ್ 3 ಜನ ಹೆಂಡ್ತಿರವ್ರು ಅಂತೇಳಿ ನನಗೆ ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು SIT ಅವರು ಕೂಡ ಅವನ ಹೆಸರನ್ನ ಯಾವ್ದೋ ಅಂತೇಳಿ ಬಹಿರಂಗ ಮಾಡ್ತಾ ಇಲ್ಲ. ಅಲ್ಲಿ ಯಾವುದೊಬ್ಬ ಅನಾಮಧೇಯ 100 ಹೆಣ. ಸೊ ಇಲ್ಲಿ ತನಕ ಹೋಗಿದೆ ಈಗ ಕಥೆ. ಇದು ಸರ್ಕಾರ ಮತ್ತು ಆಡಳಿತ ವಿಪಕ್ಷಗಳ ನಡುವಿನ ಸಂಘರ್ಷಕ್ಕೆ ಸಾಕ್ಷಿಯಾಗತ್ತಾ, ಅಥವಾ ಆಡಳಿತ ಪಕ್ಷದವರೇ ಕೆಲವರು ಕನ್ಕ್ಲೂಷನ್ಗೆ, ಇನ್ವೆಸ್ಟಿಗೇಷನ್ಗೂ ಮೊದಲೇ ಕನ್ಕ್ಲೂಷನ್ ಕೊಟ್ರಲ್ಲ, ಮೇಲ್ನೋಟಕ್ಕಿದು ಜನ ತಪ್ಪು ತಿಳ್ಕೊಳ್ಬಾರ್ದು ಅಥವಾ ಹೋರಾಟಗಾರರು ಅರ್ಧಕ್ಕೆ ನಿಂತೋಯ್ತು ಅನ್ನಬಾರ್ದು ಅಂತ ತನಿಖೆ ನಡೆಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಏನಾದರೂ ಆಗತ್ತಾ? ಅನುಮಾನಗಳು. ಯಾಕಂದರೆ ಅವರು ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಇನ್ವೆಸ್ಟಿಗೇಷನ್ ಆಗ್ತಿರುವಾಗ ಅನ್ನೋದು ಒಂದು ಗುಂಪಿನ ವಾದ. ಈಗ ಹೆಂಗೆ ನಂಬೋದಪ್ಪ ಅಂತ ಆ ಥರದ್ದು ಒಂದು ವಾದ ಕೇಳಿಬರ್ತಿದೆ. DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರು, ಒಬ್ಬರಾದರೂ ಅರ್ಥ ಮಾಡಿಕೊಂಡ್ರು ಅಂತ BJPಯವರು ಅವ್ರಿಗೆ ಶಹಬಾಜ್ಗಿರಿ ಕೊಡ್ತಿದ್ದಾರೆ. ಅದು ಒಂದು ಕಡೆ. ಈ ರೀತಿ ಎಲ್ಲ ಬಗೆಯ ಆಯಾಮಗಳು ಕಾಣ್ತಿದ್ದಾವೆ. ನೋಡಬೇಕು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ದಾರೆ ಅಂತ, ಅವ್ರ ಮೇಲೆ ಡಿಪೆಂಡ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.